ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಜೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಅಬಕಾರಿ ಲಂಚದ ಕೇಸ್ನಲ್ಲಿ ಇಬ್ಬರ ತಲೆದಂಡುವಾಗಿದೆ. ಇಬ್ಬರು ಅಬಕಾರಿ ಅಧಿಕಾರಿಗಳು ಅಮಾನತು ಮಾಡಲಾಗಿದೆ. ಅಬಕಾರಿ ಉಪ ಆಯುಕ್ತ ಜಗದೀಶ್ ನಾಯಕ್ ಹಾಗೆ ಅಬಕಾರಿ ಅಧೀಕ್ಷಕ ತಮ್ಮಣ್ಣ ಕೆಎಂ ಸಸ್ಪೆಂಡ್ ಮಾಡಲಾಗಿದೆ. ಭ್ರಷ್ಟರನ್ನ ಅಮಾನತು ಮಾಡಿ ಸರ್ಕಾರ ಇದೀಗ ಈ ರೀತಿಯಾದಂಥ ಆದೇಶವನ್ನ ಹೊರಡಿಸಲಾಗಿದೆ. 25 ಲಕ್ಷ ಲಂಚವನ್ನ ಪಡಿತಾ ಇದ್ದಾಗ ಈ ಅಧಿಕಾರಿಗಳು ಲಾಕ್ ಆಗಿದ್ರು. ಲೋಕದಾಳಿ ವೇಳೆ ಅಬಕಾರಿ ಅಧಿಕಾರಿಗಳು ಲಾಕ್ ಆಗಿದ್ರು. ಈ ಕುರಿತಂತೆ ಸುದ್ದಿಯನ್ನ ಬ್ರೇಕ್ ಮಾಡಿದೆ ನಿಮ್ಮ ಜೀ ಕನ್ನಡ ನ್ಯೂಸ್. ಉದ್ಯಮಿ ಲಕ್ಷ್ಮೀನಾರಾಯಣ್ ಎಂಬುವರು ಲೋಕಾಯುಕ್ತಕ್ಕೆ ದೂರು ನೀಡುತ್ತಾರೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು ವಿಚಾರಣೆಯನ್ನ ಕಾಯ್ದಿರಿಸಿ ಸೇವೆಯಿಂದ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಅಮಾನತುಗೊಂಡಿರುವಂತಹ ಜಗದೀಶ್ ನಾಯಕ್ ಅಬಕಾರಿ ಉಪ ಆಯುಕ್ತರು ಇವರಲ್ಲಿ ನನ್ನ ಶಿವಮೊಗ್ಗ ಜಿಲ್ಲೆ ಹಾಗೂ ಶ್ರೀ ಕೆಎಂ ತಮ್ಮಣ್ಣ ಅಬಕಾರಿ ಅಧೀಕ್ಷಕರು ಇವರಲ್ಲಿ ನನ್ನ ತುಮಕೂರು ಕೆಎಸ್ಬಿಎಲ್ ಡಿಪೋ ಇಲ್ಲಿಗೆ ವರ್ಗಾಯಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಅಧಿಕಾರಿಗಳು ಅಮಾನತಿನ ಅವಧಿಯಲ್ಲಿ ಸಕ್ಷಮ ಪ್ರಾಧಿಕಾರಿಯವರ ಪೂರ್ವಾನುಮತಿಯನ್ನ ಪಡೆಯದೆ ಕೇಂದ್ರ ಸ್ಥಾನವನ್ನ ಬಿಡುವಂತಿಲ್ಲ. ಜೊತೆಗೆ ಅಮಾನತುಗೊಂಡಂತಹ ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆಗೂ ಕೂಡ ಆದೇಶವನ್ನ ನೀಡಲಾಗಿದೆ. CL7 ಲೈಸೆನ್ಸ್ ಅನ್ನ ನೀಡೋದಕ್ಕೆ 2 ಕೋಟಿಗೂ ಅಧಿಕ ಲಂಚವನ್ನ ಈ ಅಧಿಕಾರಿಗಳು ಡಿಮ್ಯಾಂಡ್ ಮಾಡಿದ್ರು. ಲಂಚದ ಅಡ್ವಾನ್ಸ್ ರೂಪದಲ್ಲಿ 25 ಲಕ್ಷವನ್ನ ಹಣ ಪಡಿತಾ ಇರುವಂತಹ ಸಂದರ್ಭದಲ್ಲಿ ಈ ಭ್ರಷ್ಟರು ಟ್ರ್ಯಾಪ್ ಆಗಿದ್ರು. ಉದ್ಯಮಿ ಲಕ್ಷ್ಮೀನಾರಾಯಣ್ ಎಂಬುವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ದೂರಿನ ಅನ್ವಯ ಲೋಕ ಪೊಲೀಸರು ಜನವರಿ 17ರಂದು ರೆಡ್ ಹ್ಯಾಂಡ್ ಆಗಿ ಜಗದೀಶ್ ನಾಯಕ್ ಹಾಗೆ ತಮ್ಮಣ್ಣ ಅವರನ್ನ ಟ್ರ್ಯಾಪ್ ಮಾಡಿರ್ತಾರೆ. ಅದಾದ ನಂತರದಲ್ಲಿ ತಪಾಸಣೆಯನ್ನ ಕೂಡ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಇವರಿಬ್ರು ಕೂಡ ಲಂಚವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಾದ ನಂತರದಲ್ಲಿ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. 25 ಲಕ್ಷ ಹಣವನ್ನ ಪಡಿತಾ ಇರಬೇಕಾದ್ರೆ ಲಂಚವನ್ನ ಪಡಿತಾ ಇರಬೇಕಾದ್ರೆ ಲಾಕ್ ಆಗಿದ್ದಾರೆ. ಅಧೀಕ್ಷಕ ತಮ್ಮಣ್ಣ ಅವರ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಹಾಗೆ ಅಬಕಾರಿ DC ಜಗದೀಶ್ ನಾಯಕ್ ಇವರಿಬ್ರು ಕೂಡ ಲಂಚವನ್ನ ಪಡಿತಾ ಇದ್ರು. ಆ ಸಂದರ್ಭದಲ್ಲಿ ಲೋಕ ಅಧಿಕಾರಿಗಳು ಹೋಗಿ ಟ್ರ್ಯಾಪ್ ಮಾಡಿ ಇವರಿಬ್ಬರನ್ನ ಹಿಡಿದಿದ್ದಾರೆ. ಸದ್ಯ ಈಗ ಇಬ್ಬರ ತಲೆದಂಡುವಾಗಿದೆ. ಇಬ್ಬರು ಅಬಕಾರಿ ಅಧಿಕಾರಿಗಳ ಅಮಾನತು ಮಾಡಲಾಗಿದೆ. ಇದು ಜೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಈ ಕುರಿತಂತೆ ಜೀ ಕನ್ನಡ ನ್ಯೂಸ್ ಸುದ್ದಿಯನ್ನು ಕೂಡ ಬೆತ್ತರಿಸಿತ್ತು. ಅದಾದ ನಂತರದಲ್ಲಿ ಕ್ರಮ ಆಗದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಅಬಕಾರಿ ಲಂಚದ ಕೇಸ್ನಲ್ಲಿ ಸದ್ಯ ಇಬ್ಬರ ತಲೆದಂಡುವಾಗಿದೆ. ಅಂದ್ರೆ ಇಬ್ಬರ ಅಬಕಾರಿ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಇದು ಯಾವ ರೀತಿಯಾದಂತಹ ಪ್ರೊಸೀಜರ್, ಯಾವ ರೀತಿ ಆದೇಶವನ್ನ ನೀಡಲಾಗಿದೆ? ದಿವ್ಯಾದಾಸ್ ಇದು ಸರ್ಕಾರಕ್ಕೆ ಅತ್ಯಂತ ಹೆಚ್ಚು ಮುಜುಗರ ತಂದಂತ ಮತ್ತೊಂದು ಪ್ರಕರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರದ ವಿರುದ್ಧ ಒಂದಲ್ಲ ಒಂದು ಪ್ರಕರಣಗಳು ಇತ್ತೀಚೆಗೆ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಅಬಕಾರಿ ಇಲಾಖೆಯ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ಅಬಕಾರಿ DC ಜಗದೀಶ್ ನಾಯಕ್ ಅವರು 25 ಲಕ್ಷ ರೂಪಾಯಿ ಲಂಚವನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದಿರುವಂತದ್ದು. ಜೊತೆಗೆ ಸೂಪರ್ಡೆಂಟ್ ಅಂದ್ರೆ ಅಧೀಕ್ಷಕರಾಗಿರುವಂತಹ ತಮ್ಮಣ್ಣ ಅವರು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದಿರುವಂತದ್ದು. ಈ ಜೊತೆನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕಮಿಷನ್ ಸರ್ಕಾರಕ್ಕೆ ಅಂದ್ರೆ ಸರ್ಕಾರದ ಒಂದು ನಮ್ಮ ಸರ್ಕಾರದಲ್ಲಿರುವಂತಹ ಸಚಿವರಿಗೆ ಎಷ್ಟು ಕಮಿಷನ್ ಕೊಡ್ತಾ ಇದ್ವಿ, ಆಮೇಲೆ ಆಯುಕ್ತರಿಗೆ ಎಷ್ಟು ಕಮಿಷನ್ ಕೊಡ್ತಾ ಇದ್ವಿ, ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಟೇಪ್ ಕೂಡ ಹೊರಬಿದ್ದಿತ್ತು. ತಮ್ಮಣ್ಣ ಅವರು ಸವಿಸ್ತಾರವಾಗಿ ಭ್ರಷ್ಟಾಚಾರದ ರೂಪುರೇಷೆಗಳನ್ನೇ ಮಾತಾಡಿದ್ರು. ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಕೊಡ್ಬೇಕಾಗತ್ತೆ ಅನ್ನೋ ವಿಚಾರ ಕೂಡ ಅಲ್ಲಿ ಮಾತಾಡಿರುವಂತದ್ದನ್ನ ಆಡಿಯೋ ಟೇಪ್ ಸಮೇತ ದೂರನ್ನ ಲಕ್ಷ್ಮೀನಾರಾಯಣ್ ಎಂಬ ಉದ್ಯಮಿ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ಈ ಇಬ್ಬರು ಅಧಿಕಾರಿಗಳನ್ನ ರೆಡ್ ಹ್ಯಾಂಡ್ ಆಗಿ 25 ಲಕ್ಷ ರೂಪಾಯಿ ಲಂಚವನ್ನ ಸ್ವೀಕರಿಸುವಾಗಲೇ ರೆಡ್ ಹ್ಯಾಂಡ್ ಆಗಿ ಹಿಡಿದಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಕೊನೆಗೂ ಇವ್ರ ವಿರುದ್ಧ ಒಂದು ಸಸ್ಪೆನ್ಷನ್ ಆರ್ಡರ್ನ ಹೊರಡಿಸಿರುವುದು. ಇಬ್ಬರನ್ನು ಕೂಡ ಅಮಾನತು ಮಾಡಿದ್ದಾರೆ. ಜೊತೆಗೆ ಅಮಾನತ್ ಜೊತೆಗೆ ಇಲಾಖಾ ತನಿಖೆಯನ್ನು ಕೂಡ ಈಗ ಇನಿಷಿಯೇಟ್ ಮಾಡಿರುವಂತದ್ದು. ಇಲಾಖಾ ತನಿಖೆಗೂ ಕೂಡ ಆದೇಶವನ್ನು ಮಾಡಿರುವಂತದ್ದು. ಇಬ್ಬರನ್ನು ಕೂಡ ಟ್ರಾನ್ಸ್ಫರ್ ಕೂಡ ಮಾಡಿದ್ದಾರೆ. ಇಲಾಖಾ ತನಿಖೆ ಜೊತೆಗೆ ಬೇರೆ ಬೇರೆ ಕಡೆಗೆ ಇವ್ರನ್ನ ವರ್ಗಾವಣೆಯನ್ನು ಕೂಡ ಮಾಡಿರುವಂತದ್ದು. ಈ 3 ಕ್ರಮಗಳನ್ನ ಕೈಗೊಂಡಿರುವಂತ ಸರ್ಕಾರ ತಮ್ಮ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಎಲ್ಲೂ ಕೂಡ ಇವರು ಕೇಂದ್ರ ಸ್ಥಾನವನ್ನು ತೊರೆದು ಹೋಗುವಂತಿಲ್ಲ ಎನ್ನುವಂತ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನಂದ್ರೆ ಈಗ ಒಂದು ಕಡೆ ಇವರು ಅಮಾನತ್ತಾಗಿರೋ ಜೊತೆನಲ್ಲಿ ಸಚಿವರ ವಿರುದ್ಧನೂ ಕೂಡ ಈಗ ಆರೋಪ ಕೇಳಿ ಬಂದಿರೋ ಹಿನ್ನೆಲೆ ಲೋಕಾಯುಕ್ತದಲ್ಲಿ ದೂರದ ಲಕ್ಷ್ಮೀನಾರಾಯಣ ಅವರು FIR ಅನ್ನ ಹಾಕಿ ಸಚಿವರ ವಿರುದ್ಧ ಕೂಡ ಈಗ ತನಿಖೆಯನ್ನ ಮಾಡಬೇಕು, ವಶಕ್ಕೆ ಪಡಿಬೇಕು ಎನ್ನುವಂತ ಡಿಮ್ಯಾಂಡ್ ಅನ್ನ ಕೂಡ ಬೇಡಿಕೆಯನ್ನು ಇಟ್ಟಿರುವಂತದ್ದು. ಸಚಿವರಿಗೆ ನೋಟಿಸ್ ಕೊಟ್ಟು ಅವ್ರನ್ನು ಕೂಡ ತನಿಖೆಗೆ ಲೋಕಾಯುಕ್ತ ಕರೆಯುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರುವಂತದ್ದು.
ಸಾಕಷ್ಟು ಸದ್ದನ್ನ ಮಾಡಿರುವಂತ ಇದು ಸುಮಾರು 2 ಕೋಟಿಗೂ ಅಧಿಕ ಹಣವನ್ನ ಇವರು ಡಿಮ್ಯಾಂಡ್ ಅನ್ನ ಮಾಡುವಂತದ್ದು. ಅದರ ಪೈಕಿ ಈ 25 ಲಕ್ಷ ರೂಪಾಯಿ ಹಣ ಏನು ಅಡ್ವಾನ್ಸ್ ರೂಪದಲ್ಲಿ ಸ್ವೀಕರಿಸುವ ಸಂದರ್ಭದಲ್ಲಿ ಅವರು ಲೋಕಾಯುಕ್ತ ಟ್ರ್ಯಾಪ್ ನಲ್ಲಿ ಸಿಕ್ಕಿಬಿದ್ದಂತ 2 ಅಧಿಕಾರಿಗಳನ್ನ ಈಗ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ದಿವ್ಯದ ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.